ಎಲ್ರಿಗೂ ನಮಸ್ಕಾರ, ಜೈ ಭೀಮ್. ಇದುವರೆಗೂ ಬೆಂಗಳೂರು ನಗರದ ಆಟೋ ಚಾಲಕರ ಪರವಾಗಿ ಯಾವೊಬ್ಬ ರಾಜಕಾರಣಿನೂ ಮಾತಾಡಿರುವಂತಹ ಇತಿಹಾಸ ಎಲ್ಲೂ ಕೂಡ ಇಲ್ಲ. ಈಗಾಗಲೇ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಫೈನಾನ್ಷಿಯರ್ಗಳಿದ್ದಾರೆ. HP ಎಂಟ್ರಿಗಳಾಗ್ತದೆ, ಶ್ರೀರಾಮ್ ಫೈನಾನ್ಸ್ ಹೆಸರಲ್ಲಾಗ್ತದೆ. ಅದೇ ಥರ ಬಜಾಜ್ ಫೈನಾನ್ಸ್ ಅಂಥೇಳಿ ಫೈನಾನ್ಸ್ಗಳ ಮೂಲಕ ಆಟೋಗಳು ಪಡೆದಿರತಕ್ಕಂಥದ್ದು ನಾವು ಈಗಾಗಲೇ ನೋಡಿದ್ದೇವೆ. HP ಎಂಟ್ರಿ ಆಗಿರ್ತದೆ. ಕೆಲವು ಜಾಗದಲ್ಲಿ ಫೈನಾನ್ಸರ್ಗಳ ದೌರ್ಜನ್ಯ ದಬ್ಬಾಳಿಕೆಗಳನ್ನು ನಾವು ಕಣ್ಣಾರೆ ಕಂಡಿದ್ದೀವಿ, ನೋಡಿದ್ದೀವಿ. ಈಗಾಗಲೇ ಸಾಲದ ಭಾರ ತಡೆಯಲಾರದೆ ಸಾಕಷ್ಟು ಜನ ಪ್ರಾಣವನ್ನು ಅಂಥದ್ದು ಕೂಡ ನಾವು ನೋಡಿದ್ದೇವೆ. ಈಗಾಗಲೇ ಏನಾಗುತ್ತೆ, ಕರ್ನಾಟಕ ಲೇವಾದೇವಿ ಕಾಯ್ದೆ ಅಥವಾ ದುಬಾರಿ ಬಡ್ಡಿ ಕಾಯ್ದೆ ಅಡಿಯಲ್ಲಿ ಇವರ ದೌರ್ಜನ್ಯ ದಬ್ಬಾಳಿಕೆಗಳಿಗೆ ಯಾವ ರೀತಿ ಅವರಿಗೆ ಕಾನೂನಿನ ಮೂಲಕ, ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಶಿಕ್ಷೆ ಆಗ್ಬೋದು ಅಥವಾ ಅವರಿಗೆ ಪ್ರಕರಣ ದಾಖಲಿಸ್ಬೋದು ಅಂತಕ್ಕಂಥದ್ದು ಕಾನೂನು ಚೌಕಟ್ಟಲ್ಲಿ, ಕಾನೂನಿನ ವ್ಯಾಪ್ತಿಯಲ್ಲಿ ಅವಕಾಶಗಳಿದೆ. ಆದರೆ ಶಿಕ್ಷಣ ಇಲ್ಲದೆ ಇರುವಂತಹ ಚಾಲಕರು ಆ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಫೈನಾನ್ಷಿಯರ್ಗಳ ದಬ್ಬಾಳಿಕೆಗಳನ್ನು ಸಹಿಸಲಾರದೆ ಇವತ್ತಿಗೂ ಕೂಡ ನೋವುಗಳನ್ನು, ಕಷ್ಟಗಳನ್ನು ಅನುಭವಿಸ್ತಾ ಇರುವಂಥದ್ದು ನಾವು ಈಗಾಗಲೇ ನೋಡಿದ್ದೇವೆ. ಕಳೆದ ಲಾಕ್ಡೌನ್ ಸಂದರ್ಭದಲ್ಲಿ ನಮ್ಮ ಸಂಘಟನೆ ವತಿಯಿಂದ, ದಲಿತ ಮತ್ತು ಮೈನಾರಿಟಿ ಸೇನೆ ವತಿಯಿಂದ ಮಾನ್ಯ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ರವರಿಗೆ, ನಿರ್ದೇಶಕರಿಗೆ, ಪೊಲೀಸ್ ಇಲಾಖೆಯ ನಿರ್ದೇಶಕರಿಗೆ ನಾವು ಮನವಿ ಮಾಡಿದ್ವಿ. ಏನು ಈ ಫೈನಾನ್ಸಿಯರ್ ರಿಕವರಿಯ ಹೆಸರಲ್ಲಿ ಅಥವಾ ನೀವು ಫೈನಾನ್ಸ್ ಕಟ್ಟದೇ ಇರುವಂಥದ್ದಕ್ಕೆ ರಿಕವರ್ ಮಾಡುವಂಥ ನೆಪದಲ್ಲಿ ಸಾಕಷ್ಟು ಜಾಗದಲ್ಲಿ ಕೆಲವೊಂದು ಸ್ಥಳೀಯ ಲೋಕಲ್ ಸೀಸರ್ಗಳನ್ನು ಗಾಡಿ ಸೀಸ್ ಮಾಡಲಿಕ್ಕೆ ನಂಬರ್ಗಳು ಕೊಟ್ಟಿರ್ತಾರೆ. ಆ ಸೀಸರ್ಗಳನ್ನು ನಾವು ನೋಡಿದಾಗ ಅವರ ಹಿನ್ನೆಲೆ, ಅವರ ಬ್ಯಾಕ್ಗ್ರೌಂಡ್ ಎಲ್ಲೋ ಒಂದು ಕಡೆ ಕೆಲವು ಜಾಗದಲ್ಲಿ ರೌಡಿಸಮ್ ಮಾಡೋವಂಥದ್ದು ಕೂಡ ನಾವು ಈಗಾಗಲೇ ನೋಡಿದ್ದೇವೆ. ಒಬ್ಬ ಬಡವ ಫೈನಾನ್ಸ್ ಕಟ್ಟದೇ ಇರುವಂಥದ್ದಕ್ಕೆ ಅವನ ಮೇಲೆ ದಬ್ಬಾಳಿಕೆ ಮಾಡಿ 4-5 ಜನ ಬಂದು ಗುಂಪು ಕಟ್ಕೊಂಡು ಗಾಡಿಗಳನ್ನು ಕಿತ್ಕೊಂಡು ಹೋಗೋವಂಥದ್ದು ಕೂಡ ನಾವು ನೋಡಿದ್ದೇವೆ. ಆದರೆ ಕಾನೂನು ಹೇಳುತ್ತೆ, ಫೈನಾನ್ಸ್ ಅವನು ಕಟ್ಟದೇ ಇದ್ದರೆ ಅವನಿಗೆ ಕೆಲವೊಂದು ಷರತ್ತುಗಳ ಅನ್ವಯ ಅಥವಾ ಪ್ರೊಸೀಜರ್ ಪ್ರಕಾರ ಗಾಡಿ ಸೀಸ್ ಮಾಡಬೇಕು ಅಂತಕ್ಕಂಥದ್ದು ಕಾನೂನು ಹೇಳ್ಕೊಡುತ್ತೆ. ಅದಕ್ಕೆ ಸಾಕಷ್ಟು ದಾಖಲೆಗಳು ನಮ್ಮ ಹತ್ರಕ್ಕಿವೆ. ಯಾರು ಇದರ ಬಗ್ಗೆ ಮಾತಾಡ್ತಾರೋ ಅವರಿಗೆ ಸಂಪೂರ್ಣ ಮಾಹಿತಿ ಇದ್ದಾಗ ಮಾತಾಡಲಿಕ್ಕೆ ಅನುಕೂಲವಾಗ್ತದೆ. ಮಾಹಿತಿ ಇಲ್ಲದಿರುವಂತಹ ಕಾರಣಕ್ಕೆ ಬಡವರ ಮೇಲೆ ದಬ್ಬಾಳಿಕೆಗಳು ಸಾಕಷ್ಟು ನಿರಂತರವಾಗಿ ನಡೀತಾನೆ ಇರುತ್ತೆ. ಸೊ ಈ ದೌರ್ಜನ್ಯವನ್ನು ನಾವು ನಿಲ್ಲಿಸಬೇಕಾದ್ರೆ, ನಾವು ತಡೆಗಟ್ಟಬೇಕಾದ್ರೆ, ನಾವು ಇವತ್ತು ಈ ಮಾಧ್ಯಮದ ಮೂಲಕ ಬೆಂಗಳೂರು ನಗರದಲ್ಲಿ ಏನು ಈ ಫೈನಾನ್ಸರ್ಗಳ ದಬ್ಬಾಳಿಕೆಗಳಿದೆಯೋ ಈ ಕೂಡಲೇ ಅದನ್ನು ನಿಲ್ಲಬೇಕು. ನೀವು ಯಾರೋ ರಿಕವರಿ ಮುಕಾದ್ದಮ್ ಅಂತೇಳಿ ಯಾರೋ ಸೀಸರ್ಗಳಿಗೆ ಕೊಟ್ಟಿರ್ತೀರಿ, ಇನ್ನು ಮುಂದೆ ಅವರು ಗಾಡಿಗಳನ್ನು ಸೀಸ್ ಮಾಡಬೇಕಾದ್ರೆ ಬಡವರಿಗೆ ಮನವಿ ಮಾಡ್ತಾಯಿದ್ದೀನಿ, ದಯಮಾಡಿ ನೀವು ಕೋರ್ಟಿನ ಸೀಸಿಂಗ್ ಆರ್ಡರ್ ಇದ್ದರೆ ಮಾತ್ರ ಗಾಡಿ ಬಿಡ್ರಿ. ಕೋರ್ಟಿಂದ ಸೀಸ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ರೆ ಮಾತ್ರ ನೀವು ಗಾಡಿ ಅವರಿಗೆ ಒಪ್ಪಿಸ್ಬೋದು. ಸೊ ಅಂಥ ಸಂದರ್ಭದಲ್ಲೂ ಕೂಡ ಪ್ಯಾಸೆಂಜರ್ ಇದ್ದಾಗ ಅವ್ರು ಹಿಡಿಬಾರ್ದು. ಸಪೋಸ್ ಏನಾರ ಬೇರೆ ಪ್ರಕರಣಗಳಿದೆ, ಇದರಲ್ಲಿ ನಾವು ಈಗಾಗಲೇ FIR ಮಾಡಿರೋಂಥ FIRಸು ಕೂಡ ಇದರಲ್ಲಿ ಇದೆ. ಅಗತ್ಯ ಬಿದ್ದಾಗ ಯಾರಾದರೂ ಫೈನಾನ್ಸರ್ ತಮ್ಮ ಲೀಗಲ್ ಪರ್ಸನ್ ಯಾರಿದ್ದಾರೋ ಅಂಥವ್ರು ಕರ್ಕೊಂಬಂದು ನಮ್ಮ ಹತ್ರಕ್ಕೆ ಮಾತಾಡ್ಬೋದು. ನಾವು ಇವತ್ತಿನ ದಿವಸ ಒಂದು ಕಾನೂನಿನ ಮೂಲಕ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಅದೇನಪ್ಪ ಅಂದರೆ, ನೀವು ಕಾನೂನು ಉಲ್ಲಂಘಿಸಿ ಬಡವರ ಮೇಲೆ ದಬ್ಬಾಳಿಕೆಗಳು ಮಾಡಿದಾಗ ನಾವು ಯಾವುದೇ ಕಾರಣಕ್ಕೂ ಇದನ್ನು ಸಹಿಸಲಾರರು. ನಾವು ಸಹಿಸೋದೇ ಇಲ್ಲ ಇದನ್ನು. ಕಾರಣ, ನೀವು ಕೊಡುವಂಥದ್ದು ಬಡ್ಡಿ, ಅದಕ್ಕೆ ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ, ಮೀಟರ್ ಬಡ್ಡಿ ಅಂತಕ್ಕಂಥದ್ದು, ಒಬ್ಬ ಸಾಮಾನ್ಯ ವ್ಯಕ್ತಿ ನಿಮ್ಮ ಹತ್ರ ಸಾಲ ತಗೊಂಡಿದ್ರೆ ಇದು ಯಾವ ರೀತಿ ಇದೆ ಅಂದರೆ, ಅವನು ಜೀತದಾಳಕ್ಕೋಸ್ಕರ ಬರೆದು ಕೊಡುವ ಲೆಕ್ಕಾಚಾರದಲ್ಲಿದೆ.
ಅವನು ಬಡ್ಡಿಗೆ ತಗೊಂಡ್ರೆ ಅವನ ಮಕ್ಕಳು ಕೂಡ ನಿಮ್ಮ ಹತ್ರಕ್ಕೆ ಆ ಸಾಲ ತೀರಿಸುವಂತಹ ಸನ್ನಿವೇಶದಲ್ಲಿ ಬದುಕ್ತಾ ಇದ್ದಾರೆ ಅವರು. ಆ ಬಡವರಿಗೆ, ಅವರ ಮಕ್ಕಳಿಗೆ ಶಿಕ್ಷಣ ಇಲ್ಲ, ಒಳ್ಳೆ ರೀತಿಯ ವಸತಿ ಇಲ್ಲ. ಈಗಾಗಲೇ ಸರ್ಕಾರಗಳು ಯಾವುದೇ ಕಾರಣಕ್ಕೂ ಬೀಡಿ ಕಾರ್ಮಿಕರಿಗೆ ಮನೆಗಳು ನಿರ್ಮಿಸಿಕೊಟ್ಟಿರ್ತದೆ. ಅದೇ ಥರ ಬೇರೆ ಬೇರೆ ಇಲಾಖೆಗಳಲ್ಲಿ ಅಸಂಘಟಿತ ಕಾರ್ಮಿಕರು ಯಾರಿದ್ದಾರೋ ಅಂಥವ್ರಿಗೆಲ್ಲ ಸವಲತ್ತುಗಳು ಕೊಡುವಂಥ ಕೆಲಸ ಸರ್ಕಾರ ಮಾಡಿದೆ. ಆದರೆ ಬಡವ ಆಟೋ ಚಾಲಕರ ಬಗ್ಗೆ ಯಾವ ಸರ್ಕಾರನೂ ಕೂಡ ಒಂದು ಚೂರು ಯೋಚನೆ ಮಾಡಿರುವಂಥದ್ದು ಎಲ್ಲೂ ಕೂಡ ನಾವು ನೋಡಿಲ್ಲ. ಏನು ನಿಮಗೆ ಸರ್ಕಾರದ ವತಿಯಿಂದ 12%ಗಿಂತ ಜಾಸ್ತಿ ನೀವು ಬಡ್ಡಿ ತಗೋಬಾರ್ದು ಅಂತಕ್ಕಂಥದ್ದು ಇದೆಯೋ, ಆ 12%ಗಿಂತ ಜಾಸ್ತಿ ಎಲ್ಲಾದರೂ ನೀವು ತಗೊಂಡ್ರೆ ನಮ್ಮ ಗಮನಕ್ಕೆ ಬಂದರೆ ನಾವು ನಿಮಗೆ ಕಾನೂನಿನ ಹೋರಾಟದ ರೀತಿಯಲ್ಲಿ ನೀವು ಕರ್ನಾಟಕ ರಾಜ್ಯಾದ್ಯಂತ ನೀವು ಏನು ದಬ್ಬಾಳಿಕೆ ಮಾಡುವಂಥ ಕೆಲಸ, ಕಾನೂನು ಉಲ್ಲಂಘನೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀರಿ, ಇದನ್ನು ನಾವು ವಿರೋಧಿಸಿ ನಿಮ್ಮ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಿಕ್ಕೆ ನಾವು ಮುಂದಾಗಿದ್ದೇವೆ ಅಂತಕ್ಕಂಥದ್ದು ಇವತ್ತಿನ ದಿವಸ ನಾವು ತಿಳಿಸ್ತಾ ಇದ್ದೀವಿ. ಕಾನೂನು ಎಲ್ರಿಗೂ ಕೂಡ ಒಂದೇ. ಕಾನೂನು ಉಲ್ಲಂಘನೆ ಮಾಡಿದ್ರೆ ಈ ದೇಶದ ರಾಷ್ಟ್ರಪತಿ ಆಗಲಿ ಅಥವಾ ಸಾಮಾನ್ಯ ಒಬ್ಬ ಪ್ರಜೆ ಆಗಲಿ ಕಾನೂನು ಉಲ್ಲಂಘಿಸಿದ್ದಲ್ಲಿ ಕಾನೂನು ತಕ್ಕ ಪಾಠ ಕಲಿಸುತ್ತೆ. ಕೆಲವು ಜಾಗದಲ್ಲಿ ಗಾಡಿ ಸೀಸ್ ಮಾಡುವುದರ ಮೂಲಕ ಗಾಡಿ ಸೀಸ್ ಮಾಡ್ಕೊಂಡು ತಗೊಂಡೋಗಿ ನೀವು ಎಷ್ಟು ದುಡ್ಡು ಕಟ್ಟಬೇಕಾಗಿದೆಯೋ ಅದಕ್ಕೆ ಬಡ್ಡಿ ಮೇಲೆ ಬಡ್ಡಿ ಹಾಕಿ, ಸೀಸಿಂಗ್ ಚಾರ್ಜ್ ಹಾಕಿ, ಶೆಡ್ ಅಮೌಂಟ್ ಹಾಕಿ ನೀವೇ ಗಾಡಿ ಎಲ್ಲೋ ಒಂದು ಕಡೆ ಆ್ಯಕ್ಷನ್ ಮಾಡ್ತೀರಿ. ನಿಮಗೆ ಕಾನೂನು ಯಾವುದೇ ಕಾರಣಕ್ಕೂ ಆ್ಯಕ್ಷನ್ ನೀವು ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ಆ್ಯಕ್ಷನ್ ಯಾರಾದರೂ ಥರ್ಡ್ ಪಾರ್ಟಿ ಮಾಡಬೇಕು. ಆ ಥರ್ಡ್ ಪಾರ್ಟಿ ಮಾಡಿದಾಗ ಎಷ್ಟು ಅಮೌಂಟ್ ಬಂದಿದೆಯೋ ಅಷ್ಟು ಅಮೌಂಟ್ ಫೈನಾನ್ಸರಿಗೆ ಕೊಡಬೇಕು, ಮಿಕ್ಕಿದ ಅಮೌಂಟ್ ಯಾರು ಕಸ್ಟಮರ್ ಇದ್ದಾರೋ ಅಂಥವ್ರಿಗೆ ಕೊಡಬೇಕು. ಆದರೆ ಸಾಕಷ್ಟು ಪ್ರಕರಣಗಳಿದೆ, ನಮ್ಮ ಗಮನಕ್ಕಿದೆ. ಗಾಡಿ ನಂಬರ್ ಸಮೇತ ನಾನು ಹೇಳಬಲ್ಲೆ. 18,000ಕ್ಕೆ 1,80,000 ರೂಪಾಯಿ ಬಡ್ಡಿ ಹಾಕಿ ಇಟ್ಟಿದ್ದಾರೆ. ಸೊ ಈ ರೀತಿಯ ದೌರ್ಜನ್ಯ ದಬ್ಬಾಳಿಕೆಗಳಿಗೆ ಕೊನೆ ಯಾವಾಗ? ನಾವು ಯಾವಾಗ ಕೊನೆ ಅಂತಕ್ಕಂಥದ್ದು ಪ್ರಶ್ನೆ ನಮಗೆ ನಾವೇ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ಹಾಗಾಗಿ ಸಾಮಾನ್ಯ ಜನರ ಮೇಲೆ ಏನು ದಬ್ಬಾಳಿಕೆಗಳು ನಡೀತಾ ಇದೆಯೋ ಆ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಈ ಕೂಡಲೇ ನಿಲ್ಲಿಸಬೇಕು. ಏನಾರು ಹೆಚ್ಚು ಕಮ್ಮಿ ಬಡವರಿಗೆ ಆದರೆ ಆ ಬಡವರ ಪರವಾಗಿ ಮೂಲ ನಿವಾಸಿ ಸಂಘಟನೆಗಳ ಒಕ್ಕೂಟ ಕೂಡ ಜೊತೆಗೆ ನಿಂತ್ಕೊಳ್ಳುತ್ತೆ. ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ಬಿಡ್ತೀನಿ. ನಮ್ಮ ಹತ್ರ ಯಾವ ದಾಖಲೆಗಳಿದೆ ಅಂತಕ್ಕಂಥದ್ದು ನೀವು ನೋಡ್ಕೋಬೋದು. ಇಲ್ಲಿ ನೋಡ್ರಿ, ಮನಿ ಲೆಂಡರ್ಸ್ ಆ್ಯಕ್ಟ್ ಈ ಮಿಸ್ಗೈಡ್ ಮಾಡೋವಂಥ ಕೆಲಸ ಮಾಡೋದು ಬಿಟ್ಬಿಡ್ರಿ. ಹೈಪಾಥಿಕೇಷನ್, HP, ಹೈಯರ್ ಪರ್ಚೇಸ್ ಇವೆಲ್ಲ ನೀವು ಹೇಳ್ತಿರಲ್ಲ, ಇದು ಯಾರೋ ಪಾಪ ಸಾಮಾನ್ಯ ಜನರಿಗೆ ಹೇಳಿ. ಶಿಕ್ಷಣ ಎಲ್ಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ತೋರಿಸ್ಕೊಟ್ಟಿರುವ ಹಾದಿಯಲ್ಲಿ ಬದುಕ್ತಾ ಇರೋರಿಗೆ ನೀವು ಕಾನೂನು ಹೇಳ್ಕೊಳ್ಳಿಕ್ಕೆ ಬರಬೇಡ್ರಿ. ನಮ್ಮ ಮುಂದೆ ನೀವು ಬಂದು ವಾದ ಮಂಡಿಸಿದಾಗ ಈ ದಾಖಲೆ ಎಲ್ಲ ಸಂಪೂರ್ಣ ತಗೊಬರ್ಬೇಕಾಗ್ತದೆ. ನೀವೆಲ್ಲೋ ಒಂದು ಕಡೆ RBIಯಲ್ಲಿ ಬೇರೆ ರಾಜ್ಯದ ಹೆಸರು ಕೊಟ್ಬಿಟ್ಟು ಲೈಸೆನ್ಸ್ ತೊಗೊಂಡಿರ್ತೀರಿ. ನಿಮಗಿಲ್ಲಿ ಕರ್ನಾಟಕ ರಾಜ್ಯ ಸಾಕಷ್ಟು ದಾಖಲೆಗಳು ಕೊಡಬೇಕಾಗಿತ್ತು. ಆ ದಾಖಲೆಗಳು ನಿಮ್ಮ ಹತ್ರಕ್ಕಿಲ್ಲ. ನೀವು ಬೇಕಾದರೆ ಇದನ್ನು ನಿಮ್ಮ ಲೀಗಲ್ ಅಡ್ವೈಸರ್ಸ್ ಯಾರಿದ್ದಾರೋ ಅವ್ರ ಹತ್ರಕ್ಕೆ ಚೆಕ್ ಮಾಡ್ಕೊಳ್ರಿ. ನಾನು ಸಾಕಷ್ಟು FIR ಆಗಿರುವಂಥದ್ದು, FIR ನಂಬರ್ ಸಮೇತಗಳು ಕೊಡ್ಬೋದು. ಮುಥೂಟ್ ಫೈನಾನ್ಸ್, ಮನಪ್ಪುರಂ ಫೈನಾನ್ಸ್, ಒಂದು ಸುಂದರಂ ಫೈನಾನ್ಸ್ ಇತ್ತು, ಅಂಥವ್ರ ಮೇಲೆ ಎಲ್ಲ FIR ಮಾಡಿ ಕೇಸಸ್ ಮಾಡಿ ಅವ್ರು ಜೈಲು ಹೋಗಿರೋಂಥ ಪ್ರಕರಣಗಳು ಕೂಡ ನಾವು ನೋಡಿದ್ದೇವೆ. ನಾವು ಅವ್ರ ಮೇಲೆ ದಬ್ಬಾಳಿಕೆ ಮಾಡೋರು ಅಲ್ಲ. ಆದರೆ ಬಡ್ಡಿ ಮೇಲೆ ಬಡ್ಡಿ ತೊಗೊಂಡ್ರೆ ಕಾನೂನು ಏನು ಹೇಳುತ್ತೆ ಆ ಕಾನೂನಿನ ಪ್ರಕಾರ ನಾವು ನಡಿತೀವಿ. ಆ ಕಾನೂನಿನ ಪ್ರಕಾರ ನೀವು ಕೂಡ ನಡಿಬೇಕು. ಬಡವರಿಗೆ ಅನ್ಯಾಯ ಆದಾಗ ಯಾವುದೇ ಕಾರಣಕ್ಕೂ ಸರ್ಕಾರನೂ ಕೂಡ ಸುಮ್ಮನಿರಲ್ಲ. ಕಾರಣ ಇವತ್ತಿನ ಸರ್ಕಾರ ಏನು ಮಾನ್ಯ ಸಿದ್ದರಾಮಯ್ಯರವರ ಸರ್ಕಾರ ಇದೆಯೋ ಆ ಸರ್ಕಾರ ಬಡವರ ಪರವಾಗಿದೆ ಅಂತಕ್ಕಂಥದ್ದು ಈಗಾಗಲೇ ರಾಷ್ಟ್ರಮಟ್ಟದಲ್ಲಿ ಚರ್ಚೆಗಳಲ್ಲಿದೆ. ರಾಷ್ಟ್ರಮಟ್ಟದಲ್ಲಿ ಚರ್ಚೆಗಳಿದ್ದಾಗ ಅಂಥ ಸರ್ಕಾರ ಎಲ್ಲೋ ಒಂದು ಕಡೆ ಬಡವರ ಮೇಲೆ ದಬ್ಬಾಳಿಕೆಗಳಾದಾಗ ಕುಮ್ಮಕ್ಕು ವಹಿಸಿದ್ರೆ ಆ ಕೆಟ್ಟ ಹೆಸರು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರ್ತದೆ. ಹಾಗಾಗಿ ಲೀಗಲ್ ನೋಟಿಸ್ಗಳು ಅಥವಾ ಲೀಗಲ್ ಒಪಿನಿಯನ್ಗಳು ಸರ್ಕಾರದ ವತಿಯಿಂದ ಪಡೆದಿರ್ತಕ್ಕಂಥದ್ದು ಕೂಡ ನಮ್ಮ ಹತ್ರಕ್ಕಿದೆ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಹತ್ರಕ್ಕೆ ಕಾನೂನನ್ನು ಪಾಲನೆ ಮಾಡಿ ಎಲ್ಲರೂ ಕೂಡ ಜೀವನ ಸಾಗಿಸಬೇಕು. ಆ ನಿಟ್ಟಿನಲ್ಲಿ ಸಮಾಜ ನಿಜವಾದ ರೀತಿಯಲ್ಲಿ ಸಮಾಜ ನಿರ್ಮಾಣ ಆಗಬೇಕು. ಸಾಮಾಜಿಕ ನ್ಯಾಯ ವ್ಯವಸ್ಥೆ ಏನು ನಮ್ಮ ದೇಶದ ಸಂವಿಧಾನ ಹೇಳುತ್ತೋ ಆ ಸಾಮಾಜಿಕ ನ್ಯಾಯದ ಪ್ರಕಾರ ಬಡವರಿಗೂ ಕೂಡ ಮುಖ್ಯವಾಹಿನಿಗೆ ತರುವಂಥ ಕೆಲಸ ಎಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದು ಇವತ್ತಿನ ದಿವಸ ಈ ಮಾಧ್ಯಮದ ಮೂಲಕ ತಮ್ಮ ಮುಂದೆ ತಿಳಿಸಲಾಗ್ತಾ ಇದೆ. ನಮಸ್ತೆ.